ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಉದ್ಯೋಗ ಖಾತ್ರಿಯ ಕೂಲಿಕಾರರು ಪ್ರತಿಭಟನೆ ನಡೆಸಿದ್ರು. ಹೌದು, ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕು ಸಮಿತಿಯ ವತಿಯಿಂದ ತಾಲೂಕು ಪಂಚಾಯತ್ ಆವರಣದಲ್ಲಿ ಪ್ರತಿಭಟಿಸಲಾಯಿತು. ಉದ್ಯೋಗ ಖಾತ್ರಿಯಲ್ಲಿ ಫೋಟೋ ತೆಗೆಯುವುದು ಕೈಬಿಟ್ಟು ವಾಸ್ತವ ರೀತಿಯಲ್ಲಿ ನೀತಿಯನ್ನ ರೂಪಿಸಿ ಕೆಲಸ ತೆಗೆದುಕೊಳ್ಳಬೇಕು. ಕಾಯಕ ಬಂಧುಗಳಿಗೆ ಕಾರ್ಡ್ ವಿತರಿಸಿ ಮತ್ತು ಪ್ರೋತ್ಸಾಹ ಹಣ ಜಾರಿ ಮಾಡಬೇಕು. ವರ್ಷದಲ್ಲಿ 200 ದಿನ ಸಂಪೂರ್ಣ ಕೆಲಸ ಕೊಟ್ಟು ಸಂಪೂರ್ಣ ಕೂಲಿ ಎಂದರೆ 600 ರೂಪಾಯಿ ಕೊಡಬೇಕು. ಜಾಬ್ ಕಾರ್ಡ್ಗಳಲ್ಲಿ 2 ಸದಸ್ಯರು ಇದ್ರೆ ಅವರನ್ನ ಗುರುತಿಸಿ 100 ದಿನಗಳ ಕೆಲಸ ಕೊಡಬೇಕು. ಸವಳಿ ಭೂಮಿಗೆ ಮಣ್ಣು ಏರಿಸುವುದು ಮುಂದಾಗಬೇಕು. ಜೊತೆಗೆ ಗ್ರಾಮ ಸಭೆಗಳು ಬೇಕಾಬಿಟ್ಟಿ ಎನ್ನುವ ರೀತಿಯಲ್ಲಿ ನಡೆಯುತ್ತಿವೆ. ಈ ನಡೆಯನ್ನ ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ಗ್ರಾಮ ಸಭೆಯಲ್ಲಿ ಆಯೋಜನೆಯನ್ನ ತಯಾರಿಸಬೇಕು. ಹೀಗೆ ಹಲವಾರು ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಎಚ್ ವಿರೂಪಾಕ್ಷಿ ಗೌಡ, ಬಸವಂತರಾಯ ಗೌಡ ಕಲ್ಲೂರು, ನರಸಣ್ಣ ನಾಯ್ಕ ದೇವದುರ್ಗ, ಶಶಿಕಲಾ ಪಾಟೀಲ್, ಗೋಪಾಲಕೃಷ್ಣ, ವರಲಕ್ಷ್ಮಿ, ಶಶಿಕಲಾ, ರೇಣುಕಮ್ಮ, ನಾಗಮ್ಮ, ದೇವಮ್ಮ, ನಾಗರತ್ನ ಸೇರಿದಂತೆ ಕಲ್ಲೂರು ಮುಳ್ಳೂರು ಗ್ರಾಮಸ್ಥರು ಭಾಗಿಯಾಗಿದ್ರು. ವರದಿ ವೆಂಕಟೇಶ ನಾಯ್ಕ, ಸಿಂಧನೂರು. ಸರಿಯಾದಂತ ದವಾಖಾನೆಗಳು, ಸರ್ಕಾರ ದವಾಖಾನೆಗಳು, ಫ್ರೀ ನೋಡ್ತಕ್ಕಂಥ ದವಾಖಾನೆಗಳು ಇಲ್ಲ. ಆದ್ರಿಂದ ನಮ್ಮ ಹುಡುಗ 50 ವರ್ಷದಾಗ, ನಮ್ಮ ಯಜಮಾನ 40 ವರ್ಷದಾಗ ಸತ್ತನ. ಇದು ಆ ಸರ್ಕಾರ ತಪ್ಪಂತ ಯಾರಿಗೂ ಗೊತ್ತಿಲ್ಲ. ಸರ್ಕಾರದ ಹೆಂಗ್ ಸ್ವಲ್ಪ ತಪ್ಪಾತ್ರಿ? ನಮ್ಮ ಮನೆಗೆ ನನ್ನ ಗಂಡ, ನನ್ನ ಮನೆಗೆ ನನ್ನ ಹೆಂಡತಿ ಸತ್ರ ಸರ್ಕಾರಕ್ಕೆ ಏನು ಸಂಬಂಧ ಐತೆ ಎಂಬಂಗೆ ಕಲಿಸ್ಬಿಟ್ರ ನಮಗೆಲ್ಲ ದೊಡ್ಡವರು. ನಮಗೆ ಸರ್ಕಾರಕ್ಕೆ ಎಷ್ಟು ದೂರ ಐತೆ ಅಂದ್ರ ತಿರುಪತಿಗೆ ಸಿನ್ನೂರು ದೂರದಷ್ಟು ಐತಿ. ನಿಮಗೆ ಸರ್ಕಾರನೇ ಬೇರೆ, ನೀವೇ ಬೇರೆ, ನೀವು ತಿಳ್ಕೊಂಬಿಟ್ರಿ. ಇಲ್ಲಮ್ಮ, ನೀವಂದ್ರೆ ಸರ್ಕಾರ ಅಂದ್ರೆ ನೀವು ಮತ್ತೆ ತಿಳ್ಕೊಳ್ರಿ. ನಮ್ಮ ಮನೆಗೆ ಏನನ್ನ ಅನಾಹುತ ಆಗಿತ್ತಂದ್ರೆ ಅದಕ್ಕೆ ಕಾರಣ ಸರ್ಕಾರನೇ. ಸರ್ಕಾರ ಅಂದ್ರೆ ಯಾರು ಹೇಳ್ರಿ? MLA ಮತ್ತು MP ಗಳು ಅವ್ರು ಹೋಗಿ ಕಾನೂನುಗಳು ಮಾಡ್ತಾರೆ. ನಿಮ್ಮ ಪರವಾಗಿ ಕಾನೂನುಗಳು ಮಾಡಂತ ನೀವು ಆ ಓಟ್ ಹಾಕಿ ಕಳಿಸಿದ ಏನಂದ್ರ 370 ರೂಪಾಯಿ ಕೂಲಿ ಕೊಡಗಲ್ಲ. ಯಾವ್ದಕ್ಕೆ ಕೊಡಗಲ್ಲ? ನೀವು ಕೆಲಸ ಮಾಡಗಲ್ಲ. ಅದೊಂದು ಮತ್ತೆ ನಮ್ಮ ವಜೆ ಹೊರಿಸ್ತಾರ. ಇನ್ನೂ ಒಂದು ಏನು ಹೇಳ್ತೀವಿ ಅಂದ್ರೆ ಇತ್ತೀಚೆಗೆ ಮಾಡ್ಯಾರ, 1 ವರ್ಷ 1.5 ವರ್ಷ ಆಯ್ತು. ಫೋಟೋಗಳು ತೆಗಿತಾರಂತ, GPS ಫೋಟೋಗಳು ತೆಗಿತಾರಂತ. ಮುಂಜಾನೆ ಫೋಟೋ ತೆಗಿತಾರಂತ. ಅದ್ರಾಗ 5 ಮಂದಿ ಗುಂಪಾಗಿ ನಾವು ಫೋಟೋ ತೆಗಿಸ್ಕೊಂಡ್ರೆ ಮಧ್ಯಾಹ್ನ ಮತ್ತೊಂದು ಫೋಟೋ ತೆಗಿತಾರಂತ. ಬಟ್ 5 ಮಂದಿ 8 ಮಂದಿ ಏನಾದ್ರು ಮುಂಜಾನೆ ಫೋಟೋ ತೆಗಿಸ್ಕೊಂಡಿದ್ರೆ ಅದನ್ನ ಮಧ್ಯಾಹ್ನದಾಗ ಅದ್ರಾಗ ಯಾರನ್ನ ಒಬ್ರು ಕ್ಯಾನ್ಸಲ್ ಮಾಡಿದ್ರ ಕಂಪ್ಲೀಟ್ ಆ ಹಾಳುಗಳು 0 ಅಂತ. ಇಂಥದ್ರಾಗ ಸೂರ್ರು ಯಾರು? ಸರ್ಕಾರ, ಮೊದಲು ಸರ್ಕಾರ, ಆಮೇಲೆ ಅಧಿಕಾರಿಗಳು. ಈ ತರ ಇರ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಮಹಿಳೆಯರು ಮತ್ತು ಪುರುಷರು ಇಂಥ ಸಮಸ್ಯೆಗಳನ್ನು ಗುರುತು ಮಾಡಿಕೊಂಡು ಇವತ್ತು ತಾಲೂಕು ಸಮಿತಿ ರೈತ ಸಂಘದ ನೇತೃತ್ವದಲ್ಲಿ ಇವತ್ತು ಹೋರಾಟ ಏನಂತ ಹೇಳಿದ್ರೆ, ಜನರು ಹಳ್ಳಿಯಾಗೆ ಇರ್ಬೇಕಂತ ಸರ್ಕಾರ ಹೇಳ್ತೈತಿ. ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರು ಹಳ್ಳಿಯಾಗ ಇರ್ಬೇಕಂತ ಹೇಳಿದ್ರೆ ಹಳ್ಳಿ ಒಳಗೆ ಆಸ್ಪತ್ರೆ ಕಟ್ಸಂದ್ರೆ ಕಟ್ಸಕ್ ತಯಾರಿಲ್ಲ. ನೋಡ್ರಿ, ನಮ್ಮ ಸಿನ್ನೂರಾಗ ಒಂದು 200 300 ಆಸ್ಪತ್ರೆ, ರೊಕ್ಕ ಇಲ್ಲದ ಆಸ್ಪತ್ರೆಗೆ ಹೋಗಕ್ ಆಗಲ್ಲ ಯಾರಿಗೂ. ಒಂದೇ ಒಂದು ಸರ್ಕಾರಿ ಆಸ್ಪತ್ರೆ ಐತೆ. ಸರ್ಕಾರ ಆಸ್ಪತ್ರೆಗೆ ಯಾರು ಹೇಳ್ರಿ, ಇಲ್ಲಿ ಕೂತೀವಲ್ರಿ, ಯಾರು ಒಂದು ಇಷ್ಟು ಮಂದಿ, ಒಂದು 5-6 ಮಂದಿ ಓದ್ತಿರ್ಬೋದು ಅಷ್ಟೇ. ನಾವು ಸರ್ಕಾರ ಆಸ್ಪತ್ರೆ ಕೆಲವೊಬ್ಬರಿಗೆ ತಾಲೂಕಿನಾಗ ಎಲ್ಲೈತೆ ಎಂಬುದನ್ನು ಗೊತ್ತಿಲ್ಲ. ಸರ್ಕಾರ ಆಸ್ಪತ್ರೆಯನ್ನ ಮುಚ್ಚುವಂತ ಹುನ್ನಾರ ಮಾಡಕತ್ತಾರ. ಸರ್ವಸ್ತಿ ಕೂಡ ಇಲ್ಲ. ನಾವೀಗ ಕೇಳೋದೇನಂತ ಹೇಳಿದ್ರೆ, ಪಂಚಾಯತಿಗೆ ಒಂದು ಒಳ್ಳೆ ಆಸ್ಪತ್ರೆ ಕಟ್ಸ್ರಿ. ಇವತ್ತು ಏನಾದ್ರೂ ನಮ್ಮ ಮನೆ